100 ಹೆಣ ಊತ ಹಾಕಿದ್ದೀನಿ ಅಂತ ಒಬ್ಬನೇ ಅವರ ಬಂದವನೆ. ಎಲ್ಲ ಬ್ಯಾಕ್ ಗ್ರೌಂಡ್ ಸಪೋರ್ಟ್ SIT ಕೊಟ್ಮೇಲೆ ನ್ಯಾಯ ಸಿಗ್ಲೇಬೇಕು. ಅದಕ್ಕೆ ಪ್ರೊಟೆಕ್ಷನ್ ಕೊಡಬೇಕು. 100 ಜನ ಊತ ಹಾಕಿದ್ದೀನಿ ಅಂತ ಹೇಳ್ತಾವನೆ ಒಬ್ಬ. ಮತ್ತು ಅಧಿಕಾರಿಗಳು ಸ್ಟ್ರಾಂಗ್ ಇದಾರ. ಅವನ್ ಎಲ್ಲೂ ತಾಕವನೆ ಅನ್ನೋದು ಹೊರಗಡೆ ಬರ್ಬೇಕು. ಇನ್ನು ಇದು ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಎಂಟ್ರಿ ಆದ್ರೆ ಮಾತ್ರ ಇದು ಪೂರ್ತಿ ಹೊರಗೆ ಬರ್ಬೋದು. ಜೈಲ್ಗೆ ಹೋಯ್ತಾರೆ, ಈಚೆ ಬರ್ತಾರೆ. ಪಾಲಿಟಿಕ್ಸ್ ಜನ ಕೆಲಸ ಮಾಡೇ ಕೊಡೋದಿಲ್ಲ, ಅವ್ರಿಗೆ ಫೋನ್ ಮಾಡೋದು ಮಾಡಿ ಅವ್ರಿಗೆ ಯಾವ್ದು ಕೆಲಸ ಮಾಡಿಕೊಡಲ್ಲ. ಸೌಜನ್ಯ ಕೇಸು ತನಿಖೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. SIT ಅವರು ಕೊಡ್ತಾರೆ, ಮಾಡ್ತಾರೆ, ಅವರು ಮಾಡ್ತಾರೆ, ಆದ್ರೂ ಪ್ರೆಷರ್ ಇರುವುದೇ. ಅದಕ್ಕೆಲ್ಲರಿಗೂ ಅನುಮಾನ ಇದೆ. ಓಟಿನ ಸಲುವಾಗಿ ರಾಜಕೀಯ ಮಾಡ್ತಾರೆ ಹೊರತು ಜನರ ಸಲುವಾಗಿ ಅಲ್ಲ. ತನಿಖೆ ನಡೀಲಿ, ಏನಾದ್ರೆ ಸತ್ಯ ಹೊರಗಡೆ ಬರ್ಲಿ. ಬಲಿಷ್ಠವಾಗಿ ಕಾನೂನು ಬೇಕು. ಸರ್, ಈಗ ಸೌಜನ್ಯ ಕೇಸ್ ಮರು ತನಿಖೆ ಆಗ್ತಾ ಇದೆ. ನಮ್ಮ ಸರ್ಕಾರ SIT ಅವ್ರಿಗೆ ಈ ಕೇಸ್ನ ತಲುಪಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸೌಜನ್ಯ ಕೇಸು ತನಿಖೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. 10 ಜನಕ್ಕೆ ಬೇಕಾದ ಸಾರ್ವಜನಿಕವಾಗಿ ಧರ್ಮಸ್ಥಳ ಅಂದರೆ ಎಲ್ಲರಿಗೂ ಬೇಕಾದ ಇದು. ಅದಕ್ಕೆಲ್ಲರಿಗೂ ಅನುಮಾನ ಇದೆ. ಎಲ್ಲರಿಗೂ ಅಲ್ಲಿ ಏನೋ ಆಗಿದೆ, ಇಂಥ ಯಾತ್ರಾ ಸ್ಥಳದಲ್ಲಿ ಏನೋ ನಡೀತಾ ಇದೆ ಅಂತ ಹೇಳೋದಕ್ಕೆ ಅದು ಏನಂತ ಗೊತ್ತಾಗಬೇಕು, ಅದು ಜನಕ್ಕೆ ಗೊತ್ತಾಗಬೇಕು. ಇಲ್ಲಿ ಲಕ್ಷಾಂತರ ಜನ ಭಕ್ತರಲ್ಲಿ ಹೋಗ್ತಾರೆ. ಅಲ್ಲಿ ಅನುಮಾನ ಇದ್ಮೇಲೆ ಅಲ್ಲಿ ಏನು ಅರ್ಥ ಇದೆ ಅಲ್ಲಿ? ತನಿಖೆ ಆಗಲಿ. ತನಿಖೆ ಆಗಿ ಏನು ಇದೆ, ಯಾರೋ ಹೇಳ್ತಾರೆ 100 ಹೆಣ ಊತ ಹಾಕಿದ್ದೀನಿ ಅಂತ ಒಬ್ಬನೇ ಅವರ ಬಂದವನೆ. ಅವನೇನು ಮಾಡೋದು? 100 ಜನ ಅಲ್ಲಿ ಊತ ಹಾಕವ್ರೆ ಅಂತಂದರೆ ಅದಕ್ಕೆ ತನಿಖೆ ನಡೀಲೇಬೇಕಲ್ವಾ? ತನಿಖೆ ನಡೀಲಿ, ಏನಾದ್ರೆ ಸತ್ಯ ಹೊರಗಡೆ ಬರಲಿ, ಅವಾಗ ಏನಂತ ಗೊತ್ತಾಗುತ್ತೆ ಅಷ್ಟೇ. ಈಗ ಸರ್ಕಾರ 11 ವರ್ಷ ಆಗಿದೆ, ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಇವಾಗ SIT ಅವ್ರಿಗೆ ಈ ಕೇಸ್ನ ಕೊಟ್ಟಿದ್ದಾರೆ. ಇವಾಗಲೇ ಅದು ಆ ಹೆಣ್ಮಗುಗೆ ನ್ಯಾಯ ಸಿಗುತ್ತೆ ಅನ್ಸುತ್ತಾ ನಿಮಗೆ? SIT ಕೊಟ್ಮೇಲೆ ನ್ಯಾಯ ಸಿಗಲೇಬೇಕು. ತನಿಖೆ ನಡೀತದಲ್ಲ. ಅವನು ಬೇರೆ ಇವಾಗ ಬಂದು 100 ಜನ ಊತ ಹಾಕಿದ್ದೀನಿ ಅಂತ ಹೇಳ್ತಾವನೆ ಒಬ್ಬ. ಅವನು ಏನು ಹೇಳ್ತಾನೆ, ಅವನು ಎಲ್ಲೂ ತಾಕವನೆ ಅನ್ನೋದು ಹೊರಗಡೆ ಬರಬೇಕು. ಯಾರಾದರೂ ನ್ಯಾಯ ಸಿಗ್ಬೇಕಲ್ಲ, ಸಿಕ್ಲಿ ನ್ಯಾಯ. ಮತ್ತೆ ಇದ್ರ ವಿಚಾರವಾಗಿ ಧ್ವನಿ ಎತ್ತವರು ಎಲ್ಲಾರ್ಗೂ ಕೂಡ ಜೀವ ಬೆದರಿಕೆ ಆಗ್ತಾ ಇದಾರಲ್ವಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಈಗ SIT ಕೊಟ್ಟ ಮೇಲೆ ಅದೆಲ್ಲ ಏನು ನಡೆಯಲ್ವಲ್ಲ. SIT ಕೊಟ್ಮೇಲೆ ಅದೇನು ತನಿಖೆ ಆಗಲೇಬೇಕಲ್ವಾ? ಏನಾದರೂ ಒಂದು ಹೊರಗಡೆ ಬರಲೇಬೇಕು, ನಡಿಲೇಬೇಕಲ್ವಾ? ಸರ್ಕಾರ ಅದೇನು ಇವಾಗ SITಗೆ ಈ ಕೇಸ್ನ ಕೊಟ್ಟಿದ್ದಾರೋ ಇದನ್ನ 11 ವರ್ಷ ಮುಂಚೆ ಅಥವಾ 11 ವರ್ಷ ಆ ಹುಡ್ಗಿಗೆ ಹಂಗೆ ಆದ್ಮೇಲೆ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನ್ಯಾಯ ಸಿಕ್ತಿತ್ತಲ್ವಾ? ಯಾಕೆ ಇಷ್ಟು ಲೇಟ್ ಮಾಡಬೇಕಾಯ್ತು ಸರ್ಕಾರ? ಸರ್ಕಾರಗಳು ಯಾವುದೂ ಅತಿ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಅನುಕೂಲಕ್ಕೆ ಏನಾನ ಆಗಬೇಕಾದ್ರೆ ಮಾಡ್ಕೊತಾರೆ. ಅವ್ರ ಅನುಕೂಲ ಇಲ್ಲ ಅಂತಂದರೆ ಇದು ಯಾಕೆ ತಲೆ ಕೆಡಿಸ್ಕೊಳ್ಳೋದು ನಾವು ಅಂತ ಸುಮ್ಮನೆ ಕೂತಿರ್ತಾರೆ. ಈ ಥರದ್ದು 100 ಜನ ಸೌಜನ್ಯಗಳನ್ನ, ಎಷ್ಟೋ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಇನ್ನೂ ಕೂಡ ಸಾಯಿಸ್ತಾ ಇದ್ದಾರೆ. ಸೊ ಇದ್ರ ವಿಚಾರವಾಗಿ ಸರ್ಕಾರ ಯಾವ ಥರ ಕ್ರಮಗಳನ್ನ ತರಬೇಕು ಅಂತ ಅನ್ಸುತ್ತೆ ಸರ್ ನಿಮಗೆ? ಏನು ಆವಾಗಿಂದ ನೋಡ್ತಾನೆ ಇದ್ದೀರಿ, ಯಾರು ಕ್ರಮ ತಗೊಂಡು ಇಲ್ಲ, ಏನಿಲ್ಲ. ಜೈಲ್ಗೆ ಹೋಯ್ತಾರೆ, ಈಚೆ ಬರ್ತಾರೆ. ಕೇಸು ಇವಾಗ ಇವತ್ತು ಮನ್ಸು ಮಾಡಿದ್ರೆ ನಾಳೆ ಬೆಳಗ್ಗೆ ಸಾಯಿಸ್ತಾರೆ, ತಿರ್ಗಾ 3 ತಿಂಗಳಲ್ಲಿ ರಿಲೀಸ್ ಆಯ್ತಾರೆ. ಸರ್ಕಾರದ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಲ್ಲ. ಸರ್ಕಾರ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಲ್ಲ. ಸರ್ಕಾರ ಅಧಿಕಾರ ಉಳಿಸ್ಕೊಬೇಕು, 5 ವರ್ಷ ತುಂಬಿಸ್ಬೇಕು, ಅವ್ರ ಖಜಾನೆ ತುಂಬಿಸ್ಕೊಬೇಕು, ಅಷ್ಟರಲ್ಲೇ ಇದ್ದಾರೆ ಹೊರತು ನಾವು ಮಾಡ್ತಾ ಇರೋದು ಏನಾದರೂ ಜನಕ್ಕೆ ಒಳ್ಳೇದಾಗಬೇಕಾ ಅಂತ ಏನು ಮಾಡಲ್ಲ. ಸರ್ಕಾರದವರೇ ಎಷ್ಟೋ ಕೇಸ್ಗಳನ್ನ ಮುಚ್ಚಾಕ್ತಾರೆ. ಏನು ಹೇಳೋದು, ಎಲ್ಲ ಸರ್ಕಾರಗಳು ಹಂಗೆ ಬಂದು ಹೋಗ್ತವೆ. ಗಣಪತಿ ಅಷ್ಟೆಲ್ಲ ವಿಡಿಯೋ ಮಾಡಿ ಎಲ್ಲ ಮಾಡಿ ಸರ್ಕಾರದ ಮೇಲೇ ಎಲ್ಲ ಹಾಕ್ದ, ಕೊನೆ ಮುಚ್ಚಾಕಿದ್ರು. ಅದಕ್ಕಿಂತ ಪೊಲೀಸ್ ಅಧಿಕಾರಿಗಳನ್ನೇ ಜೈಲ್ಗೆ ಹಾಕ್ತಾರೆ. ಮೊನ್ನೆ ಕೇಸಲ್ಲಿ ಪೊಲೀಸ್ ಅಧಿಕಾರಿಗಳನ್ನೇ ಜೈಲ್ಗೆ ಹಾಕಿದ್ರು, ಅಲ್ಲ ಸಸ್ಪೆಂಡ್ ಮಾಡಿದವರೆಲ್ಲ ಮೊಮ್ಮಕ್ಕಳನ್ನ ಕರ್ಕೊಂಬಂದು ಆರಾಮಾಗಿ ಸೆಲ್ಫಿ ತಗೊಂಡು ಎಲ್ಲ ಬನ್ನಿ ಅಂತ ಜನ ಸೇರಿಸಿದ್ರು, ಸಾಯಿಸಿದ್ರು. ಏನಾಯಿತು ಅದಕ್ಕಿಂತನಾ?
ಎಷ್ಟು ಜನ ಸತ್ರು ಮೊನ್ನೆ IPL ಇದರಲ್ಲಿ, ಅದು ಯಾರು ಹೊಣೆ ಹೊತ್ತರು? ಮಾಡಿದ್ದು ಸರ್ಕಾರನೇ. ಆದರೆ ಯಾರ ಮೇಲೇನೋ ತಲೆ ಮೇಲೆ ಹಾಕಿ ತಪ್ಪಿಸ್ಕೊಂಡ್ರು. ಅದಕ್ಕಿಂತ ಬೇಕಾ ಇದು? ಸರ್, ಈಗ ಸೌಜನ್ಯ ಕೇಸು ನಮ್ಮ ಸರ್ಕಾರ ಮರು ತನಿಖೆ ಮಾಡ್ತಾ ಇದೆ, ಅದನ್ನ ಈಗ SIT ಅವರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ವೆರಿ ಗುಡ್, ಇಟ್ ಈಸ್ ವೆರಿ ಗುಡ್. ಇದ್ರ ಬಗ್ಗೆ ಏನು ಹೇಳಬೇಕಂದ್ರೆ, ಇದು ಭಾಳ ಸೆನ್ಸೇಷನಲ್ ಕೇಸು. ಇದು ಚೆನ್ನಾಗಿದೆ, SIT ಕೊಟ್ಟಿರೋ ಚೆನ್ನಾಗಿದೆ. ಅವ್ರ ಮಹಂತಿ ಇದಾರಲ್ಲ, ಬೆಸ್ಟ್ ಆಫೀಸರು. ಈ ಸಲನಾದ್ರೂ ನ್ಯಾಯ ಕೊಡಿಸ್ತಾರೆ ಅಂತ ಅನ್ನಿಸ್ತಾ ಇದೆಯಾ? ಸೌಜನ್ಯ ಕೇಸ್ಗೊಂದು ನ್ಯಾಯ ಬರುತ್ತೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಇದು ಅದು ಎಕ್ಸ್ಪ್ಲನೇಷನ್ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಅದು ಏನೇನು ಎಲ್ಲೆಲ್ಲ ಆಯಿತು. ನಿಮಗೆ ಯಾವ ರೀತಿ ಭರವಸೆ ಇದೆ SIT ಅವ್ರ ಮೇಲೆ, ಅವ್ರ ಇನ್ವೆಸ್ಟಿಗೇಷನ್ ಮೇಲೆ ಯಾವ ರೀತಿ ಯಾಕೆಂದರೆ 4 ಜನ ಟೀಮ್ ಇದೆ, 4 ಜನ ಆಫೀಸರ್ಸ್ ಇದ್ದಾರೆ. ಅವರು ಒಬ್ರೊಬ್ರು ಒಂದೊಂದು ಟೀಮ್ ಮಾಡ್ಕೊಂಡಿದ್ದಾರೆ, ಅವರು ಮಾಡ್ತಾರೆ ಅವರು. ಸೊ ಈಗ ಇವಾಗ ಏನು ಕೊಟ್ಟಿದಾರಲ್ವಾ ಸೌಜನ್ಯ ಕೇಸ್ನ ಸರ್ಕಾರ SIT ಅವ್ರಿಗೆ, ಇದನ್ನ ಮುಂಚೆನೆ ಕೊಡ್ಬೋದಿತ್ತು. ಇದು ನಡೆದು ಎಷ್ಟೋ ವರ್ಷಗಳಾಗಿದೆ, ಮುಂಚೆನೆ ಕೊಡ್ಬೋದಿತ್ತು. ಇಷ್ಟು ವರ್ಷ ಬೇಕಾಯ್ತಾ ಸರ್ಕಾರಕ್ಕೆ SIT ಅವ್ರಿಗೆ ಕೊಡೋಕ್ಕೆ? ಅದು ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ದಾರೆ ಅಂತ? ಎಲ್ಲ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರುತ್ತೆ ಅವ್ರಿಗೆ. ಲೇಟ್ ಮಾಡೋದಕ್ಕೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದೆ. ಅದು ಇಷ್ಟು ದಿವಸ ಮಾಡ್ತಾಯಿದ್ರು. ಆದರೆ ಇವಾಗ ಚೀಫ್ ಮಿನಿಸ್ಟ್ರು ಒಳ್ಳೆ ಚೀಫ್ ಮಿನಿಸ್ಟ್ರು ಇದ್ದಾರೆ, ಒಳ್ಳೆ ಪರ್ಸನ್ ಇದ್ದಾರೆ, ಮಾಡ್ಬೋದು ಅಷ್ಟು ಹೇಳ್ಬೋದು. ಸೊ ಈಗ ಈ ವಿಚಾರವಾಗಿ ಧ್ವನಿ ಎತ್ತವ್ರಿಗೆ ಎಲ್ಲರಿಗೂ ಕೂಡ ಜೀವ ಬೆದರಿಕೆ ಅನ್ನೋದೊಂದು ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಮತ್ತೆ ಇವಾಗ ನಾವು ಮಾತಾಡಿದ್ರು ಜೀವ ಬೆದರಿಕೆ ಇದ್ದೇ ಇರುತ್ತೆ, ಎಲ್ಲ ಅಷ್ಟೇ ಹೇಳ್ಬೋದು, ಇದ್ದೇ ಇರುತ್ತೆ. ಅದಕ್ಕೆ ಪ್ರೊಟೆಕ್ಷನ್ ಕೊಡಬೇಕು. ಜನ ಕ್ಲವರ್ ಆಗಬೇಕು, ಎಲ್ಲರೂ ಅವ್ರು ಏನಂತ ತಿಳ್ಕೋಬೇಕು, ವಿಷಯ ಏನಂತ ತಿಳ್ಕೋಬೇಕು ಅವರು, ಅಷ್ಟೇ ಹೇಳ್ಬೋದು. ಈಗ ಸೌಜನ್ಯ ಒಂದ್ ಹೆಣ್ಮಗು ಅಂತ ಅಲ್ಲ, ಈಗ ಎಷ್ಟೊಂದ್ ಕಡೆ ಎಷ್ಟೊಂದು ಹೆಣ್ಮಕ್ಳಿಗೆ ದಿನೇ ದಿನೇ ಈ ತರ ವಿಚಾರಗಳು ಕೇಳಿ ಬರ್ತಾನೆ ಇದೆ. ಬರೀ ಧರ್ಮಸ್ಥಳ ಅಂತಲ್ಲ, ಎಲ್ಲ ಕಡೆನೂ ಈ ಥರದ ವಿಚಾರ ಕೇಳಿ ಬರ್ತಾನೆ ಇದೆ ಅಲ್ವಾ? ಸೊ ಇದ್ರ ವಿಚಾರವಾಗಿ ಸರ್ಕಾರ ಯಾವ ತರ ಕ್ರಮಗಳನ್ನ ಕೈಗೊಳ್ಬೇಕು, ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂತಂದ್ರೆ? ಇನ್ನೊಂದು, ಕರಪ್ಷನ್ ಇರೋವರೆಗೂ ಏನು ಮಾಡೋದಕ್ಕಾಗೋದಿಲ್ಲ, ಭಾಳ ಕಷ್ಟ ಇದೆ. ಝೀರೋ ಕರಪ್ಷನ್ ಆಗೋವರೆಗೂ ನಡೀತಾನೆ ಇರುತ್ತೆ ಅಂತ. ಕೊನೆಯದಾಗಿ ಈಗ ನಮ್ಮ ಈ ವಿಚಾರವಾಗಿ ನಮ್ಮ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಅಂದರೆ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತಗೋಬೇಕಷ್ಟೆ. ಇಲ್ಲ ಯಾರಾದರೂ ಪ್ರೆಷರ್ ಇದ್ದ ಅಂದರೆ ಅದು ಮರೆತು ಜನರ ಹಿತಕ್ಕಾಗಿ ಅವರು ಸರಿಯಾದ ನಿರ್ಧಾರ ತಗೋಬೇಕು, ಅಷ್ಟೇ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ಸರ್ಕಾರ ಸೌಜನ್ಯ ಕೇಸ್ನ SIT ಅವ್ರಿಗೆ ಕೊಟ್ಟಿದ್ದಾರೆ, ಇದು ಯಾವ ಮಟ್ಟಕ್ಕೆ ಸರಿ? ಇದು ಯಾವ ರೀತಿ ನ್ಯಾಯ ಕೊಡಿಸ್ಬೋದು ಅನ್ಸುತ್ತೆ? ಇದು ಯಾವ ಮಟ್ಟಿಗೆ ಅಂತಂದರೆ, ಸರ್ಕಾರನೇ ವೀಕ್ ಇದೆ. ಮೊದಲು ಇಮಿಡಿಯೇಟ್ಲಿ ಯಾವುದೇ ಒಂದು ಗೃಹ ಮಂತ್ರಿ ಕೇಳಿ, ಅದು ನನಗಿನ್ನೂ ಗೊತ್ತೇ ಇಲ್ಲ, ನನಗೆ ಯಾವುದು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಈ ಇಮಿಡಿಯೇಟ್ಲಿಯಾಗಿ ಕೆಲಸ ಮಾಡಲ್ಲ. ಮತ್ತು ಅಧಿಕಾರಿಗಳು ಸ್ಟ್ರಾಂಗ್ ಇದಾರೆ, ಆದ್ರೆ ಇವರು ಪಾಲಿಟಿಕ್ಸ್ ಮಂದಿ ಏನದ, ಅವ್ರು ಕೆಲಸ ಮಾಡಿಬಿಡೋದೇ ಇಲ್ಲ. ಅವ್ರಿಗೆ ಮತ್ತೊಂದು ಏನೇನೋ ವೀಕ್ ಮಾಡಿಬಿಡ್ತಾರೆ. ಸೌಜನ್ಯ ಕೇಸ್ ಇನ್ನು SIT ಕೊಟ್ಟಿದ್ದಾರೆ, ಇದನ್ನು ಮುಂದೆ ನೋಡ್ಬೇಕು ಅದು ಹೇಗಾಗುತ್ತೆ ಅನ್ನೋದು. ಇನ್ನು ಇದು ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಎಂಟ್ರಿ ಆದ್ರೆ ಮಾತ್ರ ಇದು ಪೂರ್ತಿ ಹೊರಗೆ ಬರ್ಬೋದು. ಬರ್ತದೆ ವಿಶ್ವಾಸ ಇದೆ. ಈ ಪೊಲೀಸರಿಗೆ ಮಾಡ್ತಾರೆ, ಅವರು ಕೆಲಸ ಮಾಡ್ತಾರೆ, ಮಾಡಲ್ಲ ಅನ್ನಲ್ಲ. ಪರಂತು ಈಗೇನು ಇವ್ರು ಏನದಾರೆ ಪಾಲಿಟಿಕ್ಸ್ ಜನ ಕೆಲಸ ಮಾಡೇ ಕೊಡೋದಿಲ್ಲ. ಅವ್ರಿಗೆ ಫೋನ್ ಮಾಡೋದು ಮಾಡಿ ಅವ್ರಿಗೆ ಯಾವ್ದು ಕೆಲಸನೂ ಮಾಡಿಕೊಡಲ್ಲ. ಈಗ SIT ಅವರು ಈ ವಿಚಾರವಾಗಿ ನ್ಯಾಯ ಕೊಡಿಸ್ತಾರೆ ಅಂತ ಅನ್ಸುತ್ತಾ? ಕರೆಕ್ಟಾಗಿ ತನಿಖೆ ನಡೆಸಿ SIT ಅವರು ಕೊಡ್ತಾರೆ, ಮಾಡ್ತಾರೆ, ಅವರು ಮಾಡ್ತಾರೆ. ಆದರೂ ಪ್ರೆಷರ್ ಇರುವುದೇ. ರಾಜ್ಯ ಗೌರ್ಮೆಂಟ್ ಅಷ್ಟು ಸುಮ್ಮನೆ ಕುಂದ್ರೋದಿಲ್ಲ. ಯಾಕಂದ್ರೆ ಅವನು ಬಲಾಢ್ಯವಾದ ಅಲ್ಲಿ ಭಾಳ ಬಲಾಢ್ಯವಾಗಿ ಎಲ್ಲ ಕಡೆ ಅವರು ಕಡೆ ನೆಟ್ವರ್ಕ್ ಭಾಳ ಇದೆ. ಅಂಥವ್ರಿಗೆ ಬಚಾವ್ ಮಾಡೋದು ಸರ್ಕಾರ ಅದು ಮಾಡೇ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ಮುಂದೆ ನೋಡ್ಬೇಕೇನು SIT ಏನು ಮಾಡುತ್ತೆ ಅನ್ನೋದು ಈ ಜನರಿಗೆ ಗೊತ್ತ ಮಾಡ್ತಾರೆ, ನೋಡೋಣ ಏನಾಗುತ್ತೆ. ಸರ್ಕಾರ ಯಾಕೆ ಇಷ್ಟೊಂದು ವರ್ಷಗಳು ತಗೊಂಡೈತೆ SITಗೆ ಈ ವಿಚಾರನ ಕೊಡಕ್ಕೆ? ಅದೇ ಬಲಾಢ್ಯ ಇದ್ವಲ್ ಸಲುವಾಗಿನೇ ಅವ್ರನ್ನ ಭಾಳ ಲೇಟ್ ಆಗೈತಿ. ಇನ್ನೊಬ್ಬ ಬಡವ ಯಾವನಾರು ಇಂಥ ಕೆಲಸ ಮಾಡಿದರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡೋದು, ಅವನು ಭಾಳ ಆಗಿ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತಾರೆ. ಇಂಥವ್ರಿಗೆ ಆ್ಯಕ್ಷನ್ ಮಾಡೋದು ಭಾಳ ಕಠಿಣ ಅದ. ಯಾಕಂದ್ರೆ ಅವ್ರು ಬರೀ ಇವರು ಕೋಟಿನ ಸಲುವಾಗಿ ರಾಜಕೀಯ ಮಾಡ್ತಾರೆ ಹೊರತು ಜನರ ಸಲುವಾಗಿ ಅಲ್ಲ. ಜನರ ರಕ್ಷಣೆನೇ ಇಲ್ಲ. ಈಗ
ಈಗ ಸಮೀರ್ ಅನ್ನೋ ಒಬ್ಬ ಯೂಟ್ಯೂಬರು ಇದ್ರ ವಿಚಾರವಾಗಿ ತುಂಬಾನೇ ಇನ್ವೆಸ್ಟಿಗೇಟ್ ಮಾಡಿ ನಮ್ಗೆ ಜನಕ್ಕೆಲ್ಲ ತಿಳಿಸಿದ್ದಾರೆ. ಅವ್ರು ಮಾತ್ರ ಅಲ್ಲ, ಈ ವಿಚಾರವಾಗಿ ಯಾರೇ ಮಾತಾಡೋದನ್ನು ಜೀವ ಬೆದರಿಕೆ ಆಗ್ತಾ ಇದಾರೆ ಅನ್ನೋ ವಿಚಾರ ಕೇಳ್ಬರ್ತದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದೌದು, ಜೀವ ಬೆದರಿಕೆ ಎಲ್ಲ ಇದೆ. ಇಂಥವ್ರಿಗೆ ಭಾಳ ಜೀವ ಬೆದರಿಕೆ ಫೋನ್ಗಳು ಬರುತ್ತವೆ. ಆಮೇಲೆ ಅವ್ರಿಗೆ ದುಡ್ಡಿನ ಆಮಿಷನೂ ಬರುತ್ತದೆ. ಸಾಕಷ್ಟಿದೆ, ಅದೇನ ಇಲ್ಲ ಅಂತಲ್ಲ. ನೀವು ಯೂಟ್ಯೂಬರ್ ಆಗಿ ಒಳ್ಳೆ ಕೆಲಸ, ನಿಮ್ಮಂಥ ಯೂಟ್ಯೂಬರ್ಗಳೆಲ್ಲ ಹಿಕ್ಕಿ ತೆಗೆದು ಎಲ್ಲ ಕೆಲಸ ಮಾಡ್ತೀರಾ ಅಂಥೇಳಿ ಕೆಲವೊಂದು ಈ ಸಮಾಜದೊಳಗೆ ಏನು ನಡೀತದೆ ಅನ್ನೋದು ಹೊರಗೆ ಹಾಕ್ತಾ ಇದ್ದಾರೆ. ಇದೇ ಇವು ಎಲ್ಲ ಮೊದಲಿನ ಮಾಧ್ಯಮಗಳು ಏನದಾವಲ್ಲ, ಆ ಮಾಧ್ಯಮದಿಂದ ಕೆಲಸ ಆಗಲ್ಲ. ಅವ್ರು ಬರೀ ಮೇಲೆ ಕೂತು ಬರೀ ರಾಜಕೀಯ ನ್ಯೂಸ್ ಬರೀ ನೋಡಿದರೆ ಯಾವ ಒಂದು ಟಿ ವಿ ಹಚ್ಚಿದ್ರೆ ಬರೀ ಅದೇ ನ್ಯೂಸ್ ಇರ್ತದೆ ಹೊರತು ಮತ್ತೊಂದು ಬೇರೆ 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 ನ್ಯೂಸ್ ಇರೋದೇ ಇಲ್ಲ. ನಿಮ್ಮ ಯೂಟ್ಯೂಬರ್ ನಾವು ಭಾಳ ಸಾಕಷ್ಟು ನೋಡ್ತೀನಿ, ಸಾಕಷ್ಟು ವಿಷಯಗಳು ತಿಳಿತಾವೆ ನಮ್ಗೆ. ಜನರಿಗೂ ಅದು ಯಾವುದೇ ವಿಷಯ ನೋಡಿ ಒಳ್ಳೇದು ಇರ್ತದೆ, ಕೆಟ್ಟದ್ದು ಇರ್ತದೆ. ನಾವು ಯಾವುದಿರೋದು ಚಲೋದು ಹಿಡ್ಕೋಬೇಕು ಅಷ್ಟೇ ಜನ. ಮತ್ತೆ ಸರ್, ಸೌಜನ್ಯ ಅಂತಾನೆ ಅಲ್ಲ, ಈ ತರದ್ ಎಷ್ಟೋ ಹೆಣ್ಮಕ್ಳುಗಳಿಗೆ ಅನ್ಯಾಯ ನಡೀತಾನೆ ಇದೆ ಇವತ್ತಿನವರೆಗೂ. ಇದ್ರ ವಿಚಾರವಾಗಿ ಸರ್ಕಾರ ಯಾವ ತರ ಕ್ರಮಗಳನ್ನ ತರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಕಾನೂನು ಬಲಿಷ್ಠವಾಗಿ ಕಾನೂನು ಬೇಕು ಮೊದಲ. ಈಗ ಏನು ಹಿಡಿತಾರೆ ಮತ್ತೆ ಅವ್ರಿಗೆ ಕೋರ್ಟ್ಗೆ ಒಯ್ತಾರೆ, ಆಮೇಲೆ ಅವ್ರು ಸಾಕ್ಷಿ ಇಲ್ಲ ಮತ್ತೆ ಬಿಡ್ತಾರೆ. ಇದೇ ಥರ ಇವ್ರಿಗೆ ಏನಪ್ಪ ಅಂತಂದರೆ ಕಠಿಣವಾದ ಕಾನೂನು ಮೊದಲು ಮಾಡ್ಬೇಕಷ್ಟೇ, ಮತ್ತೊಂದೇನಿಲ್ಲ. ಕೊನೆಯದಾಗಿ ಈ ವಿಚಾರವಾಗಿ ನಮ್ಮ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಜನರು ಇಂಥ ನೋಡಿ ಬೇಸತ್ತು ಹೋಗಿಬಿಟ್ಟಿದೆ ಜನ. ನಿಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡು ಹೋಗಿಬಿಟ್ಟಿದೆ, ಮತ್ತೊಂದೇನಿಲ್ಲ. ನೀವು ಬರೀ ಹೋಟಿಗಾಗಿ ಹಿಂತುಳಿತೀರಿ, ದೊಡ್ಡ ವ್ಯಕ್ತಿ ಅಂತಂದ್ರೆ ಹಿಂತುಳಿತೀರಿ. ಆದ್ರೆ ಈ ಕೆಲಸ ಮಾಡಿಬಿಡಿ, ದಯವಿಟ್ಟು ಕೈ ಮುಗಿದು ಕೇಳ್ತೀನಿ. ಎಲ್ಲರಿಗೂ ಏನಪ್ಪ ಅಂತ ನ್ಯಾಯ ಸಿಗುವಂಗೆ ಎಲ್ಲರಿಗೂ ಅಷ್ಟೇ ಸಿಗ್ಬೇಕು ನ್ಯಾಯ. ಈ ಥರ ಮಾಡಿದರೆ ಒಳ್ಳೇದಲ್ಲ ಅಂತ ನನಗನ್ನಿಸ್ತು.